ಸಾವಿತ್ರಕ್ಕ ಅಲ್ಲಿ ಕೂತದ ತೆವ್ರಿ ಮೇಲೆ. ಸಾವಿತ್ರಕ್ಕ ಇದಕ್ಕೆ ನಿಮಗೆ ಏನು ಸಾವಿತ್ರಕ್ಕ ಹಿಂಗೆ ಕೂತಿದ್ದಾಳು? ಯಾಕ ಕಣೆ ಆನಕ್ಕಿಲ್ಲ ಓನಕ್ಕಿಲ್ಲ ಸುಮ್ಮನೆ ಕೂತದೆ. ಬಾಯಿಲಿ ನೋಡೋದದ್ದು ಯಾಕೆ ಕೂತಿದ್ದಾಳು? ಅದಕ್ಕೆ ಸಾವಿತ್ರಕ್ಕ ಅದಕ್ಕೆ ಯಾಕೆ ಸಾವಿತ್ರಕ್ಕ ಅದಕ್ಕೆ ಹೇಳ್ತಾ ಇದ್ದಿ? ಅಯ್ಯೋ ಸುಮ್ಮನೆ ತಾಯಕ್ಕದಕ್ಕೆ ಇರಬೇಡ್ದು ಕನಕ, ಇರಬೇಡ್ದು ಮತ್ತೆ ಕಲಬುಗೇಡಿಗಳು. ಅದಕ್ಕೆ ಯಾಕೆ ಹೇಳ್ತಿದ್ದಿ? ಏನಾಯ್ತು? ಆಯ್ಕಿಲ್ಲ ಕನಕ, ಆಯ್ಕಿಲ್ಲ. ನಿಜವಾಗ್ಲೂ ನಮಗೆ ಇರಕ್ಕೆ ಆಯ್ತಾ ಇಲ್ಲ ಕನಕ. ನನಗೆ ಆಳ್ಬಿಟ್ಟು ಆಡ್ತಾಳಕ್ಕೆ ಆಯ್ತಾ ಇಲ್ಲ. ಮನೆ ಒಳಗೆ ಹಂಗ ಆಡ್ತಾವಳೆ ಗೊತ್ತಕ್ಕ. ಯಾಕಕ್ಕ ಯಾಕೆ ಏನಾಯ್ತು? ನೋಡು ಅಳೋದು ನಿನ್ಸ್ಬಿಟ್ಟು ಅದು ಏನಾಯ್ತು ಹೇಳು. ಅಲ್ಲ ಕನಕ, ನೆನ್ನೆ ದಿವಸ ಅವ್ರು ಬಂದಿದ್ಲ. ಅಲ್ಲ ನಾನು ಹೇಳ್ತೀನಿ ನೋಡು, ನನಗೆ ನಿಜವಾಗ್ಲೂ ಅಕ್ಕ ಉಸಿ ಬೇಜಾರಾಗಿಲ್ಲ ಕನಕ. ಅವ್ರು ಬಂದವಳೆ. ಹಾಂ, ಕೋಳಿ ಸಾಫೆ ಕೋಳಿ ಬೇಡದು ಯಾವ ಮಾಯದಲ್ಲಿ ತರಿಸ್ಕೊಂಡ್ರು ನಿಮ್ಮ ಮನೆ ತಗ ಬಂದಿದ್ದಲ್ಲ ನಾನು. ಆ ಮಾಯದಲ್ಲಿ ತರಿಸ್ಕೊಂಡು ಚಾಪೀಸ್ನಾಗ ಮಾಡ್ಕೊಂಡವ್ರೆ ಕನಕ. ಹಾಂ, ಬ್ಯಾರೆಯ ಬೇಳೆ ಕಳಕ್ಕೆ ಸಾರು ಮಾಡವ್ರೆ ಸರಿಯಾ. ನಾನು ಬಂದಲ್ಲ ಅಷ್ಟೊತ್ತು ಉಂಡಾಗಿತ್ತು ಅವ್ರದ್ದು. ಉಂಡಾಗಿತ್ತಲ್ಲ ಅಂದ್ಬಿಟ್ಟು ನಾನು ಊಟ ಇಕ್ಕೊಬತ್ತೀನಿ ಅಂದ್ಲು. ಅವತ್ತಿಂದವ ಊಟ ಇಕ್ಕೊಟ್ಟು ಒಂದು ದಿವಸ ಒಂದು ಕೈ ನೀರು ಕೊಟ್ಟು ಉಣ್ಣಾಕಿಕ್ಕಿತ್ತಿಲ್ಲ. ನಾನೇ ತಿಂತಿದ್ದೆ ಅಂತ ಹೇಳಿದ್ಮೇಲೆ ಇಕ್ಕೊಂಡು ಉಣ್ಣನು ಅಂತವ. ತರಕಾರಿ ಸಾರನ್ನು ಮಾಡಿದ್ಲು, ಅನ್ನನೂ ಮಾಡಿದ್ಲು, ಹಿಟ್ಟು ಮಾಡಿದ್ಲು. ಈಗ ಕೊಡ್ತೀನಿ ಊಟ ಮಾಡಿ ಅಂತ ಅಂದ್ಲ. ಇವಳು ಜಯಕ್ಕ ಇದ್ಲಲ್ಲ, ಅವಳು ಊಟ ಮಾಡಿ ಅಂತ ಅಂದ್ಲು. ಊಟ ಮಾಡೋಕ್ಕೆ ಕುಂತ್ಕೊಂಡೆ ಕನಕ. ಊಟನೂ ಆಯಿತು. ಹೆಂಗಾಯ್ತು ಆಮೇಲೆ ಮನೆ ಕಂಡೆ. ರಾತ್ರಿ ಮನೆ ಕಂಡಾದ್ಮೇಲೆ ಒಂದು ಹೊತ್ತಿನಲ್ಲಿ ಕೊತ್ತಿಗಳು ಅಡುಗೆ ಮನೇಲಿ ಏನತ್ತಾಗ ಹರ್ಚಾಡವು, ದಬ ಅನ್ಸವು. ಇದೇ ಹಿಂಗೆ ಅನ್ಸವು ಅಂದ್ಬಿಟ್ಟು ನಾನು ಅಕ್ಕ ಹೋಗ್ಬಿಟ್ಟು ತಡೀಲಿ ನೀರು ಕುಡಿದ್ಬಿಟ್ಟು ಬರೋದ ಕೊತ್ತಿ ಓಡಿಸ್ಬಿಟ್ಟು ಅಂತ ಹೋದ್ನ. ಇದೇನಾಗ್ಬಿಟ್ಟದೆ, ಇವರು ಸಿಟ್ಟೊಂದು ದಬ್ಬದೊಳಕ್ಕೆ ಚಿಕನ್ ಗೊಜ್ಜು ಮಾಡಿದ್ರಲ್ಲ ತಿಂದ್ಬಿಟ್ಟು ಮಿಕ್ಕಿದ್ದೆ ಮುಡುಗ್ಬಿಟ್ಟವ್ರೆ ಬಾಕ್ಸ್ಗೆ ಹಾಕಿ. ಆ ವಾಸನಕ್ಕೆ ಕೊತ್ತಿ ಹಂಗೆ ಓಡಾಡ್ತಾರೆ. ನಾನು ಇದೇ ಹಿಂಗೆ ಓಡಾಡೋದು ಅಂದ್ಬಿಟ್ಟು ಹಸಿಟ್ಟೊಂದು ಡಬ್ಬದ ಮುಸ್ಕತ್ ತೆಗಿತೀನಿ. ಬಾಕ್ಸ್ಗೆ ಹಾಕಿ ಮುಳುಗವ್ರು ಇನ್ನೂ ಒಂದು 3/4 kg ಅಷ್ಟು ಬಾಳದೆ. ಅಲ್ಲ ಕನಕ, ಈ ಹೊನ್ಯಾಕಾರ ಬುದ್ಧಿ ಕಲ್ತವ್ರಲ್ಲ ಹಿಂಗಕ್ಕ. ಹಿಂಗೆ ಹೇಳು ಔಸ್ಕೊಂಡು ತಿನ್ಬೇಕಕ್ಕ. ಅಲ್ಲ ಕನಕ, ಅವ್ರಿಗೇನಕ್ಕ ಮಲಗರು ಬಂದಿರೋದು ಅವನಿಗೂ ಮಗಳಿಗೂ. ಅಲ್ಲ ತೊಡಗಲಿ ಹೇಳ್ತಾಳಲ್ಲ ದೊಡ್ಡ ಮನ್ಸಿ ಹೆಂಗೆ ನಾಚ್ಕಾಕಿರು ಅವಕ್ಕೆ ಹೇಳೋ ಮಗಳಿಗೆ ಇಕ್ಕೊಡವ ಅಮ್ಮನಿಗೂ ಹಾಕ್ಬಿಟ್ಟು ಇಕ್ಕೊಡ್ಲೆ ಊಟ ಮಾಡಲಿ ಅಂತ ಹೇಳಕ್ಕೆ ಔಸ್ಕೊಂಡು ತಿನ್ಬೇಕಾ? ಬೇಡ ಅವರು ಬರ್ಬಂದೋಗ ಹೊಡ್ಸಿಡಿಯೇ ಸರಿ ಅದವ್ರು ಕಂದ್ಬಿಡು. ಅವರು ಚೆನ್ನಾಗಿ ಬುದ್ಧಿ ಕಲ್ತವ್ರೆ. ಅಲ್ಲ ಕನಕ, ಏನು ನಿನ್ಗೂ 4 ಚೂರು ಹಾಕ್ಬಿಟ್ಟು ಒಂಚೂರು ಸಾರೋ ಗೊಜ್ಜು ಒಂಚೂರು ಅನಿಸಿದ್ರೆ ಅನ್ನ ಉಣ್ಕೊತಿತ್ತಿಲ್ವ ನೀನು? ನಿನಗೆ ಬೇರೆ ಮಾಡ್ಬೇಕಾಗಿತ್ತ, ಉಸ್ಕೊಂಡು ತಿನ್ಬೇಕಾಗಿತ್ತ? ನೋಡಕ್ಕ ಮುರುವ ಮಾಡಿದ ಕೆಲಸಕ್ಕೆ ಇವತ್ತು ಎಂತ ಕೆಲಸ ಮಾಡಿಬಿಟ್ಟು ಹೋದ, ದುಡ್ಡು ಸಿಕ್ಸ್ಬಿಟ್ಟು ಹೋದ. ಇವತ್ತು ಬಡಿಕೊಂಡು ಇವಳು ನನಗೆ ಈ ಥರ ಮಾಡ್ತಾವಳಲ್ಲ. ಮನೆ ಒಳಗೆ ಒಂದು ಕಾಫಿ ಕುಡಿಯಂಗಿಲ್ಲ ಕನಕ. ಖಾಲಿ ಹಾಲು ತತ್ತಾಳೆ, ತಾನೇ ಕಾಯಿಸ್ಕೊಂಡು ಕುಡ್ಕೊಂಡು ಹೋಯ್ತಾಳೆ. ಮನೆ ಒಳಗೆ ಒಂದು ಏನಾದರೂ ಏನು ಇರೋಕ್ಕಿಲ್ಲ ಕನಕ. ಸಾಮಾನು ಎಲ್ಲ ಕೊಳ್ಳೋದನ್ನು ಕೇಳಬೇಕಲ್ಲ ನಾನು. ಕೇಳೋರು ತಂದ್ಕೊಡಕ್ಕಿಲ್ಲ ಕನಕ. ತಡದೆ ಬಿಟ್ಬಿಟ್ರವಳೆ. ನಾನು ಇರೋದನ್ನ ಹೆಂಗೆ ಗೊತ್ತಾಗ ಮಾಡ್ಕೊಂಡು ಉಣ್ಕೊಂಡು ಹೋಗೋದು. ರಾತ್ರಿ ತರಕಾರಿ ಅಲ್ಲೇ ಕುಯ್ಕೊಂಡು ತಂದ್ಬಿಡ್ತಾಳೆ, ಹಾಕತ್ತಾಳೆ, ಸಾರು ಮಾಡ್ಕೊತಾಳೆ, ಅದರ ತೊಕ್ಕಿ ಹಾಕೊಂಡು ಹೋಯ್ತಾಳೆ ಕಡ್ದು. ಹಿಂಗೆ ಮಾಡ್ತಾವಳೆ ಮನೆ ಒಳಗೆ. ನೆನೆ ದಿವಸ ಹಿಂಗೆ ಮಾಡಿದ್ರಲ್ಲ ನನಗೆ ಎಷ್ಟಕ್ಕೆ ಬೇಜಾರಾಕಿಲ್ಲ ಹೇಳಕ್ಕ. ಇವತ್ತು ಶಕ್ತಿಯಾಗಿದ್ದಾಗಲೇ ಹಿಂಗೆ ಮಠ ಬಿಡಿಸ್ತಾರಲ್ಲ. ನಾನು ಮೂಲೆಯಲ್ಲಿ ಕೂತ್ಕೊಂಡಾಗ ಇವ್ರು ನನ್ನ ನೋಡ್ಕೊಂಡಾಗ ಆಯ್ತಾ. ಅಯ್ಯವಾಗ ಸುಮ್ಮನಿರು. ಅತ್ಯಕತ್ತೀಯ ನೀನು ಕೇಳುವೆ ನೀನು? ಈ ಕೆಲಸ ಮಾಡಿದ್ದೀರಲ್ಲ ನೀವು ಅಂತ ಇಬ್ಬರು ಕುಡ್ಸ್ಕೊಂಡು ಕೇಳಬೇಕಾಗಿತ್ತು ನೀನು. ಈ ಕೆಲಸ ಮಾಡಿದಿರ ಉಸ್ಕೊಂಡು ತಿಂತಿದ್ದೀರಲ್ಲ ನೀವು. ನನಗೇನು ಬಂದಿತ್ತೆ ಮಾಡ್ಕೊಂಡು ನೀವು ತಿನ್ನಿರು. ನನಗೆ ಇಕ್ಕಕ್ಕೆ ಇಷ್ಟ ಇಲ್ದ ಹೋದ್ರೆ ಡಬ್ಬದೊಳಿಗೆ ಔಸ್ ಮಡಿಕೊಂಡಿದ್ದೀರಲ್ಲ ಅಂತ ಕೇಳುವೆ ನೀನು? ಎಲ್ಲ ಕನಕ ಕೇಳಲಿಲ್ಲ ನಾನು. ಅದು ಯಾಕಬೇಕು ತಂದು ಕೊಟ್ಟಿದ್ದ ನೀನು ಅಂತಾಳೆ. ನಾನು ಹಿಂಗೆ ಮಡಿಕೊಂತಿರೋದು ಅಂತಾಳೆ. ಹಾಗೆ ಯಾಕೆ ಏನು ಅನ್ಸ್ಕೊಂಡು ಅವಳ ಕೈಲಿ ನಾನು ಏನು ಮಾತಾಡಲಿಲ್ಲ. ನಾನು ಡಬ್ಬದೊಳಗೆ ನೋಡ್ಬಿಟ್ಟು ಮುಚ್ಚಿಬಿಟ್ಟು ಕಾಂದೊಳಗೆ ನೀರು ಕುಡ್ಬಿಟ್ಟು ಹೋಗಿ ಮನೆ ಕಂಡೆ ಅಕ್ಕ. ಯೋಚನೆ ಮಾಡೀವ್ನಿ ಅಕ್ಕ. ಬೆಳಗ್ಗೆ ಆರದಿದ್ದೆ ಮಾಡಿಲ್ಲ ಕನಕ. ಅವರು ಮುಂಡೆ ಹೇಳ್ತೀಯ ಅವಳು ಸೊಸೆ ಅಂತಂದವಳೆ. ಜ್ಞಾನ ಬೇಡ್ಬೇಕ? ಅವಳು ಸೊಸೆರ ಕೆಲಸ ಮಾಡಿದ್ರೆ ಸುಮ್ಮನೆ ಬಿಡೋಳಕ್ಕ. ಊರವರೆಲ್ಲರೂ ಕರ್ಕೊಂಡೋಗಿ ತೋರಿಸ್ತಿತ್ತಿಲ್ವಾ? ಹಂಗ್ತಾನೆ ಹೇಳ್ಬೇಕು. ಇನ್ನೊಬ್ರು ಮನೆಯದು ಹೆಂಗಕ್ಕ ಇವಳು ಈ ಕೆಲಸ ಮಾಡಿದ್ಲು ಮಗಳಿಗೆ ಹೇಳಕ್ಕ. ಇಕ್ಕವಮ್ಮ ಎಲ್ಲಿ ಓದೋಳು ಅಂತವ ಹೇಳ್ತಾಳೆ ಮತ್ತೆ ಬೆಂಕಿ ಇಕ್ಕ ಕತ್ತಿನಕ್ಕೆ ಬಂದಿದ್ಲ ಬಂದಿತ್ತ ಬಾರ್ತಿನಕ್ಕೆ ಅವಳಿಗೆ. ಅವಳು ಎತ್ತಿಗೆ ಬೆಂಕಿ ಇಕ್ಕ ಅವಳನ್ನ ಕೇಳಬೇಕಾಗಿತ್ತು. ನನ್ನಂತಳೆ ಆಗಿದ್ರೆ ತಲೆ ತಗೊಳಕ್ ಸುರಿಯನು ಏನವ ಇದು ಔಸ್ ಮಡಿಕೊಂಡಿದ್ಯಲ್ಲ ಅಂತ. ಏನು ಧರ್ಮಕ್ಕೆ ಬುದ್ಧಿ ಕಳಕ್ ಮಾಡಲ್ಲ. ನಿನ್ನ ಮಗನ ದುಡ್ಡು ಕತ್ತೆ ನೀನು ಮಾಡಿಸ್ಕೊಂಡು ಉಣ್ಣಕ್ಕೆ ಅದಕ್ಕೆ ಸಂಕೋಚಪಟ್ಟಿಯ ನೀನು. ಅದಕ್ಕೆ ಸಂಕೋಚಪಟ್ಟಿಯ ನೀನು ಹಿಂಗಾದ್ರೆ ತಲೆ ಮೇಲೆ ಕತ್ತು ಉಚ್ಚವಿತಾಳೆ ಸುಮ್ಕಿರೋಳು. ನಾನು ಅಪ್ಪನ ಮನೆ ದುಡ್ಕ ಬಂದಿದ್ದಾಳೆ ಮಾಡ್ಕೊಂಡು ಅದೇನು ಬೇಕು ಮಾಡಿಸ್ಕೊಂಡು ಅದ್ಯಾವ ಸಣ್ಣ ಬುದ್ಧಿ ಕಲ್ತಿದ್ದಾಳು ತೋರ್ಬೇಕಾಗಿತ್ತು. ಹಿಂಗೆ ಮುಡಿಕ ತಿಂತಿದ್ದೀರಲ್ಲ ಕದ್ದಿ ನೀವು ಸರಿಯ ನೀವು ಬುದ್ಧಿ ಕಲ್ತಿರೋದು ಅಂತವೆ. ಅವ್ರಿಗೆ ಇವ್ರಿಗೆಲ್ಲ ಊರ ಆಗ ಹೇಳ್ಕೊಂಡು ಮಾತಾಡ್ತಾಳೆ. ಅದ್ಗೇನ ಬೇಡವಾ? ಕಾಲ್ಗರಿ ಅವಳ ತಿಂದನಕ. ನಿನ್ಗೆ ಗೊತ್ತಿಲ್ಲ ನನ್ನ ಬಾಡ್ನೆ ಸಂಗ ಆಸೆ ಪಡಕಿಲ್ಲ ನಾನು. ಈಗ 13ಗೆ ಹೇಳೋದ ಅಂದ್ರೆ ಅಕ್ಕ ಅವಳು ಎಷ್ಟು ಬೇಜಾರು ಮಾಡ್ಕೊಳಕ್ಕಿಲ್ಲ.
ಅದಕ್ಕೆ ಯಾರಿಗೂ ಹೇಳೋದೇ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಬಂದ್ಬಿಟ್ಟೆ ಕಣಕ್ಕೆ ಅಲ್ಬೇಕಾ ಬಂದ್ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅಂತ ಕುತ್ಕೊಂಡು ಅದಕ್ಕೆ ಸಮಾಧಾನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣಕ. ಸರಿ ಬಿಡು ನೀನುವೆ. ಅಲ್ಲ ಕನಕ, ನೀನು ಅಲ್ಲೇ ತೋರಿಸ್ಬೇಕಾಯ್ತು. ಲೇ ಈ ಕೆಲಸ ಮಾಡಿದ್ದೀರಲ್ಲ ಸರಿಯಾ, ನಾನು ಚೆನ್ನಾಗಿ ತೋರಿಸ್ರು ಉಗ್ಯಕಿರೋ ನಿಮ್ಮ ಮಕ್ಕೆ. ಯಾಕೆ ಈ ಕೆಲಸ ಮಾಡಿದ್ದೀರಿ? ಔಸ್ಕೊಂಡು ತಿನ್ಬೇಕು ಅನ್ನೋದು ಏನಿದ್ದು? ಏನು ಎಲ್ಲನೂ ನುಣಿಗೆ ಹಾಕೊಡಿ ಅಂತ ಕೇಳ್ತಿದ್ದೆ ನಾನು. ಹಿಂಗೆ ಔಸ್ಕೊಂಡು ಪಸ್ಕೊಂಡು ತಿಂತಿದ್ದೀರಲ್ಲ ಸರಿಯಾ ಅಂತ ಕೇಳುವೆ ನೀನು ಸುಮ್ಮನೆ ಆದರೆ ಅವರು ಸುಮ್ಮನೆ ಕಾಂಡೋದ್ರಂಗೆ ಆಡ್ಕೊಂಡು ಹಿಂಗೆಲ್ಲ ಇದು ಮಾಡ್ತಾರೆ ಅಲ್ಲ. ಆ ಗಂಗೆಗೂ ಬುದ್ಧಿ ಬೇಡವಾ? ರೋವನ್ಗೂ ಬುದ್ಧಿ ಬೇಡವಾ? ಹಾಂ ಅವ ಅಮ್ಮಂಗೆ ಜಯಮ್ಮಂಗೆ ಬುದ್ಧಿ ಬೇಡ ಬೇಡು. ಒಯ್ಯ ಸರಿಯಾಗಿ ಉಗಿತಾನೆ ಇವಳು ಬುದ್ಧಿ ಕಂಡೆ ಕನಕ. ಸರಿಯಾಗೆ ಉಗಿತಾಳೆ, ಉಗಿತಾನೆ ಒಯ್ಯ ಮಾತ್ರವ. ಅದಕ್ಕೆ ಹಂಗೆ ಬಾಯಿ ಬಂದಂಗೆ ಬೈಯೋದು ರಾಮಣ್ಣ. ಇವಳು ಬುದ್ಧಿ ಕಂಡೆಯ ಅಂದಂಗೆ ಉಗ್ದಾನ ನೋಡ್ನಿಲ್ವವ ಕಾಸಿಗೆ ಹೋದಾಗ. ಅಯ್ಯೋ ಆ ಟ್ರೈನಲ್ಲಿ ಏನು ಸಿಕ್ತು ಎಲ್ಲ ತಗೊಳ್ಳೋದು ಹೋಗೋದು ಏತದು ಒಂದು 3 ಗಾಡಿಗೆ. ಬರೀ ಇದೇ ರಾಗದಲ್ಲಿ ಬಂದ್ಬಿಟ್ಲು. ಉದ್ಲಿಕ್ಕೂ ತಿಂದ್ಲು ಅವಳು ಹೊಡ್ಸಿಗೆ ಒಸಿ ತಿಂದ್ಲ. ಅಯ್ಯೋ ಬಿತ್ತೆಮ್ಮ ನಂಗೆ ಊಟನೇ ಸೇರಕಿಲ್ಲ ಅಂತಾಳೆ. ಅದೇ ಸೇರಕಿಲ್ಲ ಇದೇ ಸೇರಕಿಲ್ಲ ಅಂತಾಳೆ. ಬೋದ್ರೆ ಸುಮ್ಕಿರೋ ನಮ್ಮ ಮನೆ ತಗ ಗೊತ್ತಾಳೆ ಇವತ್ತು. ಚಂದಾಗಿ ಹಂಗಿಸ್ಬಿಡ್ತೀನಿ, ಚಂದಾಗಿ ಔಸ್ಕೊಂಡು ತಿಂತಾರೆ ಹಂಗೆ ಹಿಂಗೆ ಚಂದಾಗಿ ಇದು ಮಾಡ್ಬಿಡ್ತೀನಿ ಸುಮ್ಕಿರಿಗ. ಅಯ್ಯೋ ನಾನು ಹೇಳಿನಿ ಅಂತ ಅನ್ಕೊಂಡ್ರು ಸುಮ್ಮನೆ ಇರಕ ಬೇಡ ಅನ್ಕೊಳ್ಳಾಕು. ಯಾಕೆ ಎದ್ರ ಕಡಿಯ ನೀನು? ಸುಮ್ ಕುತ್ಕೋ, ಅವ್ರಿಗೆಲ್ಲ ಎದ್ರಕೊಂಡು ಕುತ್ಕೋ. ನಿನಗೂ ಮಾಡೋಕ್ಕೆ ಕೆಲಸ ಇಲ್ಲ. ರಾಜರಷ್ಟು ಕೇಳಬೇಕು ಯಾಕೆ ಏನು ನಿಮ್ಮ ಅಪ್ತಿರ್ ಅಂತ ಕೊಟ್ಟಿಯ. ಯಾಕೆ ನನಗೆ ಔಸ್ಕೊಂಡು ತಿಂತಿದ್ದೀಯ ಲೌಡಿ ನೀನು ಅಂತ ಅಲ್ಲೇ ಹಿಡ್ಕೊಂಡಿದ್ರೆ ತಲೆ ಮುಂದಲೇ ಸರಿ ಆಯ್ತಿಲ್ವಾ? ನೀನು ಹಿಂಗೆ ಎದ್ಕೊಂಡಿದ್ರೆ ಕುತ್ಕೊಂಡ್ರೆ ಇನ್ನೇನದದು? ಅಯ್ಯೋ ಬೇಡ ಬಿಡಕ್ಕೆ, ಬೇಡ ಬಿಡು. ಅಯ್ಯೋ ಆಗ್ಲಿದ್ದಿಲ್ಲ ಈಗ ಹಿಂಗೆ ನಿಂತವಳಲ್ಲ ತಿನ್ನ ಕುಡೋದಕ್ಕೆ ಸಾವಿತ್ರಕ್ಕಂತ ಅಕ್ಕಪಕ್ಕರ ಆಡ್ಕೊಳ್ಳ. ಸಣ್ಣ ಎತ್ತಿ ಬಾಯಲ್ಲಿ ಮುನ್ನಕ ಯಾ ತಿಂದ್ರು ತಿಪ್ಕೆಯ ಮುಡ್ಯಾವು ನಾಚಿಕೆ ಮಾರ ಮರ ದಬ್ದೊಳಿ ಕಸಿಟ್ಟು ದಬ್ದೊಳಿ ಕೌಸ್ಕೊಂಡು ತಿನ್ಬೇಕಾ ಬರ ಬಂದಿದ್ದದ ಆ ಮಟ್ಕುವೆ ಬರ ಬಂದಿದ್ದದ ಹೇಳು. ಬಾ ತಲೆಗೆಡ್ಸ್ಕೊಬೇಡ ಸುಮ್ಕಿರ್ ಸಾಯ್ತ್ರಕ್ಕ. ಏನು ನೀನು ತಿಂತಿತ್ತಿಲ್ಲ ನಮ್ಮನ್ನು ಮಾಡ್ದಾಗ ಉಣ್ಕೊಂಡಿರುವಂತೆ ಪರವಾಗಿಲ್ಲ. ಬುಟ್ಟನ ಈ ಮಾತು ತೆಗಿತೀನಿ ನೋಡ್ಕೊ. ಏನಂದ್ಲು ನಿಂಗಕ್ಕ ಅನ್ಕೋ ಬೇಕಾರೆ. ನಾನು ಸುಮ್ಗಿಮ್ ಕೆರೆಕಲ್ಲ ನಾನು ಈ ವಿಷಯವ ತೆಗಿತೀನಿ ನಾನು. ಅಯ್ಯೋ ಯಾಕವ ಯಾಕೆ ನಿಷ್ಠುರ ಅದಿಯೇ ಸುಮ್ಮನೆ. ಅಯ್ಯೋ ಯಾಕೆ ಯಾರು ಬಂದ್ವು ಅಂತ ಅನ್ಸ್ಬಿಟ್ಟದೆ ಕತ್ತದೀಗಕ್ಕೆ. ಸುಮ್ಮನಿರಕ್ಕ ಆಯ್ತು ಬಾ. ಊಟ ಉಂಡಿಲ್ವಾ? ಅಯ್ಯೋ ಎದ್ದು ಬಂದಕ್ಕನಕ ಹೊಲ್ದಿಕ್ಕ ತಿರ್ಗಾಡ್ಕೊಂಡು ಅವನು ಮಗ್ಳುವೇ ಇದ್ರು. ಏನೋ ಕಾಪಿ ಗೀಪಿ ಕಾಯ್ಸ್ಕೊಂಡು ಕುಡಿಲಿ. ಇನ್ನು ನಾನಿದ್ರು ಕುಡಿಯೋಕ್ಕಿಲ್ವಲ್ಲ ಅದಕ್ಕೆ ಅಂತ ಕಾಡು ಬಂದೆ. ಹಾಳು ಮನೆ ತಲೆಲ್ಲ ಇಟ್ಕೊಂಡು ಕುಂತದೆ ಯಾಕೆ. ಅಯ್ಯೋ ಕಾಪಿ ನೀರು ಇಲ್ಲ ಕನಕ. ಸರಿ ಕನಾಕು, ನೀನು ಹಿಂಗೆ ಎದ್ರಕೊಂಡು ಕುತ್ಕೊಂಡ್ರೆ ಮಾತ್ರವ ಕಲಿಸ್ತಾರೆ ಕನಕ ಅವ್ರು ಬುದ್ಧಿಯ ನಿನಗೆ. ಇನ್ನೇನು ಮಾಡಿಯಕ್ಕೆ ಅವ್ರು ಕೂಡ ನಾನು ನಿಂತ್ಕೊಂಡ್ರೆ ಜನಗಳು ಆಡ್ಕೊಳಕ್ಕಿಲ್ವಾ? ಅಯ್ಯೋ ನೀನೊಬ್ಳು ಬಾ. ಜನಗಳು ಆಡ್ಕತ್ತಾರೆ ಅನ್ಕೊಂಡು ನೀನು ಕುತ್ಕೊಂಡ್ರೆ ಇದೇ ಒಂದು ಸದರ ಅನ್ಕೊಂಡು ಅವ್ರು ಆಡಿದ ಆಟಗಳೆಲ್ಲ ನೋಡ್ಕೊಂಡು ಕುತ್ಕೊಂಡು ನೀನು ಒಳ್ಳೆ ದಡ್ಡಿ ಹಂಗೆ ಸುಮ್ಮನೆ ಕುತ್ಕೋ ಸಾಯ್ತ್ರಕ್ಕ. ನೀನು ಅವ್ರಿಗೆ ಎದ್ಕೊಂಡು ಕುತ್ಕೊಂಡ್ರದ ನೀನು ನಿಮ್ದೇನೋ ನಿಮ್ಮ ಅಪ್ಪಂದೇನೋ ಏನಾದ್ರು ಹತ್ತಿರಟ್ಟಿಂದ ಒತ್ಕೊಂಬಂದಿಲ್ಲ. ನಿನ್ನ ಮಗನ ದುಡ್ಡು ಬರ್ನಿಲ್ಲ ಅಂದಿದ್ರು ಗೊತ್ತಾಗೋದು. ಅಯ್ಯೋ ನಮ್ಮ ಮನೆ ಬರೋ ಸರಿ ಇಲ್ದ ಯಾರೇನು ಬೇಡ. ಅಯ್ಯೋ ಸುಮ್ಮನೆ ಸಾಯ್ತಕ್ಕ. ನಡಿ ಮನೆ ತಕ್ಕೆ ನಡಿ, ಅಡುಗೆ ಮಾಡ್ತಾರೆ ಉಣ್ಣಿವೆ ಅಕ್ಕ. ನಡಿ ಇಟ್ಟು ನೀವು ನಡಿ. ಸೀಟ್ ಮಾಡಿ ಅಂದ್ಬಿಟ್ಟು ಬಂದೀನಿ. ಅವ್ರೆ ಸಾರು ಮಾಡಿ ಬಿಸಿಟ್ ಮಾಡ್ತಾವ್ರೆ. ನಡಿ ಊಟ ಮಾಡಿವೆ. ನಡಿ ನೀನು ತಲೆ ಕೆಡ್ಸ್ಕೊಬೇಡ. ನೀನು ಅದಕ್ಕೆಲ್ಲ ಹತ್ಕೊಂಡು ಕೂತ್ಕೊಳ್ವೆ ಸಾಯ್ತ್ರಕ್ಕ. ಹೇಳು ನಡಿ ನೀನು ಮನೆ ತಕ್ಕೆ ನಡಿ. ನೀನು ಇಷ್ಟೊತ್ತ ಆಗದೆ ಹತ್ಕೊಂಡು ಕೂತಿದ್ದಿಲ್ಲವಾ? ಬಾ ನಡಿ ಹೋಗೋದವ ಮನೆ ತಕ್ಕೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.